ಒಬ್ಬ ವ್ಯಕ್ತಿಯ ಜೊತೆ ಅರ್ಧ ಗಂಟೆ ಆಪ್ತವಾಗಿ ಮಾತಾಡಿದ್ರೆ ಸಾಕು, ಆ ವ್ಯಕ್ತಿಯ ಸೆಲ್ಫ್ ಎಸ್ಟೀಮ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಯಾವ ಮಟ್ಟದಲ್ಲಿದೆ ಎಂಬುದನ್ನು ನಾವು ತಿಳ್ಕೊಬೋದು. ನಾನು ಹಂಗೆ, ನಾನು ಹಿಂಗೆ ಅಂತ ಬರೀ ನಾನು ಏನು ಗೊತ್ತಾ, ನಾನು ಹಂಗೆ ಮಾಡಿದೆ ಗೊತ್ತಾ, ನಾನು ಹಿಂಗೆ ಗೊತ್ತಾ ಅಂತ ಹೇಳಿ ಅವರ ಸತ್ಯಗಳನ್ನು ಮುಚ್ಚಿಟ್ಟು ಹೊರಗಡೆ ಬಿಲ್ಡಪ್ ಕೊಡ್ತಿರ್ತಾರಲ್ಲ, ಅದು ಹೈ ಸೆಲ್ಫ್ ಎಸ್ಟೀಮ್ ಅಲ್ಲ. ಹಾಗಾದರೆ ಅವ್ರ ಮಾತು ಕೇಳೋದು ತಪ್ಪೇ? ಹಾಗಿದ್ರೆ ಇವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪಾ ಅಂತ ನೀವು ಕೇಳೋದಾದರೆ ಖಂಡಿತ ಇಲ್ಲ, ತಪ್ಪೇನೂ ಅಲ್ಲ. ಆದರೆ ನಿಮ್ಮ ಆತ್ಮೀಯರ ಮಾತನ್ನು ನೀವು ಕೇಳ್ಬೋದು, ಅವರ ಸಲಹೆ ಸೂಚನೆಗಳನ್ನು ತಗೋಬೋದು. ಆದರೆ ಅದು ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದ್ದರೆ ಮಾತ್ರ. ನಿಮ್ಮ ಬದುಕಿನ ನಿರ್ಧಾರ ನಿಮ್ಮದೇ ಆಗಿದ್ದರೆ ಉತ್ತಮ. ಮುಂದೆ ಇಲ್ಲವೆಂದು ತೋರಿಸಲು ಅನಾವಶ್ಯಕವಾಗಿ ರಿಲೇಷನ್ಶಿಪ್ನಲ್ಲಿ ಬೀಳೋದು, ಆಡಂಬರದಿಂದ ಮದುವೆ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ನನ್ನ ಸ್ಟೇಟಸ್ ಹೇಗಿದೆ ಅಂತ ತೋರ್ಸಕ್ಕೆ ಹೋಗಿ ದೊಡ್ಡ ಮಟ್ಟದ ಸಾಲಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ನಾವು ನೆಮ್ಮದಿಯನ್ನು ಕೆಡಿಸ್ಕೊಂಡು ರಾತ್ರಿ ನಿದ್ದೆನ ನಾವು ಹಾಳು ಮಾಡಿಕೊಂಡು ಪ್ರತಿ ಹೆಜ್ಜೆಯಲ್ಲೂ ಒಂಥರ ಆತಂಕದಲ್ಲಿ ಬದುಕಬೇಕಾಗತ್ತೆ. ಮುಂದೆ ತಮ್ಮನ್ನು ತಾವು ಕಳೆದುಕೊಂಡು ಬರೀ ಬೇರೆಯವ್ರಿಗೋಸ್ಕರನೇ ನಾವು ಬದುಕಬೇಕಾಗತ್ತೆ. ನಮಸ್ತೆ. ಸುಪ್ತ ಮನಸ್ಸಿನ ರಹಸ್ಯ, ಸಮೃದ್ಧ ಬದುಕಿನ ಕೀಲಿಕೈ, ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ಬರೆದಿರುವಂಥದ್ದು. ನಿನ್ನೆ ನಾವು ಚಾಪ್ಟರ್ನ ಓದ್ತಾ ಇದ್ವಿ, ನಿಮ್ಮ ಸೆಲ್ಫ್ ಎಸ್ಟೀಮ್ ಯಾವ ಲೆವೆಲ್ನಲ್ಲಿ ಇದೆ ಅಂತ ಹೇಳಿ. ಸೊ ಈಗ ಅದರ ಮುಂದುವರೆದ ಕಂಟಿನ್ಯೂ ಮಾಡೋಣ. ಓಕೆ, ನಿನ್ನೆ ನಾವು ನೋಡಿದ್ವಿ 4 ವಿಧವಾದ ಮನಸ್ಥಿತಿಗಳು, ಹಾಗೆ ಲೋ ಸೆಲ್ಫ್ ಎಸ್ಟೀಮ್ ಇರೋರು ಅವ್ರ ಬಗ್ಗೆ ಅವ್ರು ಹೇಗೆ ಫೀಲ್ ಮಾಡ್ತಾರೆ ಅಂತ. ಈಗ ಹೈ ಸೆಲ್ಫ್ ಎಸ್ಟೀಮ್ ಇರೋರು ಹೇಗಿರ್ತಾರೆ ಅಂತ ನೋಡೋಣ. ನೀವು ಈ ಥರ ಇದ್ದೀರಾ ಅಂತ ಈಗ ನೀವು ತಿಳ್ಕೊಂಡ್ರೆ, ಆಗಲೇ ನಾವು ಹೇಳಿದ್ವಲ್ಲ ಲಾಸ್ಟ್ ಎಪಿಸೋಡಲ್ಲಿ 4 ವಿಧದ ಮನಸ್ಥಿತಿ ಹೇಗಿದೆ ಅಂತ, ಇದರಲ್ಲಿ ಯಾರು ಅಂತ ಕೇಳಿದ್ನಲ್ಲ, ಈಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಯಾರು ಅಂತ. ನಿನ್ನೆ ನಾನು ಹೇಳಿದ್ದು ಲೋ ಸೆಲ್ಫ್ ಎಸ್ಟೀಮ್, ಅಲ್ಲಿ ನೀವಿದ್ದೀರಾ, ನಿಮ್ಮ ಬಗ್ಗೆ ನೀವು ಆ ಥರ ಮಾತಾಡ್ಕೊಳ್ತಾ ಇದ್ದೀರಾ, ಅಥವಾ ಇವತ್ತು ನಾನು ಹೇಳ್ತೀನಿ ಇವಾಗ ಆ ಥರ ಇದ್ದೀರಾ ಅಂತ ನೋಡಿ, ಆಯಿತಾ. ಹೈ ಸೆಲ್ಫ್ ಎಸ್ಟೀಮ್ ಇರುವಂಥವ್ರು ಹೇಗಿರ್ತಾರೆ ಅಂದರೆ, ಅವರ ಯೋಚನೆಗಳು ಹೇಗಿರುತ್ತೆ ಅಂದರೆ, ನಾನು ಪ್ರಾಮಾಣಿಕ, ಸಮಸ್ಯೆಯನ್ನು ಎದುರಿಸುವ ಶಕ್ತಿ ನನಗಿದೆ, ಗೊತ್ತಿಲ್ಲದಿದ್ದರೆ ಬೇರೆಯವರಿಂದ ಕೇಳಿ ತಿಳಿದುಕೊಳ್ಳುವಂತಹ ಮನಸ್ಥಿತಿ ನನಗಿದೆ, ಕಷ್ಟಪಟ್ಟರೆ ಸುಖ ಖಂಡಿತ ಸಿಗುತ್ತೆ ಅನ್ನೋ ಮಾತು ಅಥವಾ ಆ ಒಂದು ನಂಬಿಕೆ, ವಿಶ್ವಾಸ ನನಗಿದೆ, ಏನೇ ನಡೆದರೂ ಅದು ಒಳ್ಳೆಯದಕ್ಕೇ ಆಗಿದೆ, ನಾನು ಸ್ವಾಭಿಮಾನಿ, ನನಗೇನು ಕಡಿಮೆ ಇದೆ, ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಯಾವ ಪರಿಸ್ಥಿತಿಯಲ್ಲೂ ಬದುಕಬಲ್ಲ ಧೈರ್ಯವಿದೆ ನನ್ನ ಹತ್ರ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಾನು ಬೇರೆಯವರ ಮೇಲೆ ಡಿಪೆಂಡ್ ಆಗಿಲ್ಲ, ಕಷ್ಟನೋ ಸುಖನೋ ನನ್ನ ನಿರ್ಧಾರಗಳನ್ನು ನಾನೇ ತಗೊತೀನಿ, ನಾನು ಕೊಟ್ಟ ಮಾತನ್ನು ಯಾವತ್ತೂ ತಪ್ಪುವುದಿಲ್ಲ, ನಾನು ನಿಜಕ್ಕೂ ಭಿನ್ನವಾಗಿದ್ದೇನೆ, ಅಪರೂಪವಾಗಿದ್ದೇನೆ. ಈ ಥರದ ಯೋಚನೆಗಳು ಅವರನ್ನು ಮುನ್ನಡೆಸ್ತಾ ಇರುತ್ತೆ. ಒಬ್ಬ ವ್ಯಕ್ತಿಯ ಜೊತೆ ಅರ್ಧ ಗಂಟೆ ಆಪ್ತವಾಗಿ ಮಾತಾಡಿದ್ರೆ ಸಾಕು, ಆ ವ್ಯಕ್ತಿಯ ಸೆಲ್ಫ್ ಎಸ್ಟೀಮ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಯಾವ ಮಟ್ಟದಲ್ಲಿದೆ ಎಂಬುದನ್ನು ನಾವು ತಿಳ್ಕೊಬೋದು. ನಾನು ಹಂಗೆ, ನಾನು ಹಿಂಗೆ ಅಂತ ಬರೀ ನಾನು ಏನು ಗೊತ್ತಾ, ನಾನು ಹಂಗೆ ಮಾಡಿದೆ ಗೊತ್ತಾ, ನಾನು ಹಿಂಗೆ ಗೊತ್ತಾ ಅಂತ ಹೇಳಿ ಅವರ ಸತ್ಯಗಳನ್ನು ಮುಚ್ಚಿಟ್ಟು ಹೊರಗಡೆ ಬಿಲ್ಡಪ್ ಕೊಡ್ತಿರ್ತಾರಲ್ಲ, ಅದು ಹೈ ಸೆಲ್ಫ್ ಎಸ್ಟೀಮ್ ಅಲ್ಲ, ಅದು ಈಗೋ ಆಗಿಬಿಡುತ್ತೆ. ಓಕೆ, ಈ ಈಗೋಗೂ ಸೆಲ್ಫ್ ಲವ್, ಸೆಲ್ಫ್ ಎಸ್ಟೀಮ್ ಬಗ್ಗೆಗೂ ಒಂದು ತಿನ್ ಲೇಯರ್ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ನನ್ನಲ್ಲಿ ಏನೂ ಇಲ್ಲದೆ ಎಲ್ಲ ಗೊತ್ತು ಅನ್ನೋ ಬಿಲ್ಡಪ್ ಕೊಟ್ಟರೆ ಅದು ಡೆಫಿನೆಟ್ಲಿ ಈಗೋ ಆಗುತ್ತೆ. ಆದರೆ ನಿಜವಾಗ್ಲೂ ನನ್ನ ಗುಣಗಳಿದ ಅಂತ ನಾವು ತಿಳ್ಕೊಬೇಕಾಗಿದೆ. ಒಬ್ಬರ ಜೊತೆಗೆ ಮಾತಾಡಬೇಕಾದ್ರೆ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತ ನಾವು ನೋಡಿದ್ವಿ ಅಲ್ಲ. ಹೈ ಸೆಲ್ಫ್ ಎಸ್ಟೀಮ್ ಇರೋ ವ್ಯಕ್ತಿ ಎದುರುಗಡೆ ಇರೋ ವ್ಯಕ್ತಿಗೂ ಅವರಲ್ಲಿ ಸೆಲ್ಫ್ ಲವ್ ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ಕೈಲಿ ಸಾಧ್ಯ ಇದು ಅಂತ ಹೇಳಿ, ನಿಮ್ಮ ಕೈಲಿ ಸಾಧ್ಯ, ನೀವು ಇದನ್ನು ಮಾಡಿ, ನಿಮ್ಮ ಕೈಲಿ ಆಗೇ ಆಗುತ್ತೆ, ನೀವು ಇದನ್ನು ಮಾಡಬಹುದು, ಆ್ಯಂಡ್ ನಿಮ್ಮ ಹತ್ರ ಆ ಶಕ್ತಿ ಇದೆ ಅಂತ ಹೇಳಿ ಎದುರುಗಡೆ ಇರೋರಿಗೆ ಹುರಿದುಂಬಿಸ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಬೆಂತಟ್ತಾರೆ. ಯಾರಿಗೆ ಹೈ ಸೆಲ್ಫ್ ಎಸ್ಟೀಮ್ ಇರುತ್ತೆ ಅವರು. ಈಗ ನಾವು ಯಾರು ಅಂತ ನಾವು ಚೆಕ್ ಮಾಡ್ಕೋಬೇಕು.
ಮ್ಯಾನೇಜ್ಮೆಂಟಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಲೋಕಸ್ ಆಫ್ ಕಂಟ್ರೋಲ್ ಅಂತ. ಅದೇನು ಹೇಳುತ್ತೆ ಅಂದರೆ, ನಿಮ್ಮ ಬದುಕನ್ನು, ಯೋಚನೆ ನಿರ್ಧಾರಗಳನ್ನು ನಿಯಂತ್ರಿಸುವವರು ಯಾರು ಅಂತ. ಇದರಲ್ಲಿ 2 ವಿಧ: ಆಂತರಿಕ ನಿಯಂತ್ರಣ, ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್, ಹಾಗೂ ಬಾಹ್ಯ ನಿಯಂತ್ರಣ, ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್. ಆಯಿತಾ? ಕೆಲವರ ಬದುಕಿನಲ್ಲಿ 90% ಆಂತರಿಕ ನಿಯಂತ್ರಣವಿರುತ್ತೆ. ಅಂದರೆ ತಮಗೆ ಸಂಬಂಧಿಸಿದ ಬಹುತೇಕ ನಿರ್ಧಾರಗಳನ್ನು ಅವರೇ ತಗೊಳ್ತಾರೆ. ಆದರೆ ಹೆಚ್ಚಿನವರು ಬದುಕು ಬಹುಪಾಲು ಬಾಹ್ಯ ನಿಯಂತ್ರಣದಲ್ಲಿರುತ್ತೆ. ಅಂದರೆ ಕೆಳಮಟ್ಟದ ಸೆಲ್ಫ್ ಎಸ್ಟೀಮ್ ಯಾರಿಗಿರುತ್ತೆ, ಅವ್ರು ಯಾವಾಗಲೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ. ಬೇರೆಯವರಿಲ್ಲ ಅಂದರೆ ಅವ್ರಿಗೆ ಕೈಕಾಲು ಆಡೋದೇ ಇಲ್ಲ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅಕ್ಕ, ಭಾವ, ಸಂಬಂಧಿ, ಅತ್ತೆ, ಗಂಡ, ಮಕ್ಕಳು, ಸ್ನೇಹಿತರು, ಹೆಂಡತಿ, ಈ ರೀತಿ ಎಲ್ಲರ ಮೇಲೂ ಅವ್ರು ಡಿಪೆಂಡ್ ಆಗಿರ್ತಾರೆ. ಯಾರಾದರೂ ಇಲ್ಲ ಅಂದ ತಕ್ಷಣ ನಾನು ಒಬ್ಬರೇ ನಿಭಾಯಿಸಬಲ್ಲೆ ಅನ್ನೋ ಧೈರ್ಯ ಅವರಿಗೆ ಇರೋದಿಲ್ಲ. ಸೊ ಯಾರಿಗೆ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ ಅವರಿಗೆ. ಓಕೆ, ಹೈ ಸೆಲ್ಫ್ ಎಸ್ಟೀಮ್ ಇರೋರು ಯಾರೇ ಹೋದ್ರೂ ನಾನು ನಿಭಾಯಿಸಬಲ್ಲೆ ಒಂಟಿಯಾಗಿ ಅನ್ನೋ ಧೈರ್ಯ ಇರುತ್ತೆ. ನಾವು ಯಾರು ಅಂತ ಚೆಕ್ ಮಾಡಬೇಕು. ಹಾಗಾದರೆ ಅವ್ರ ಮಾತು ಕೇಳೋದು ತಪ್ಪೇ? ಹಾಗಿದ್ರೆ ಇವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪಾ ಅಂತ ನೀವು ಕೇಳೋದಾದರೆ ಖಂಡಿತ ಇಲ್ಲ, ತಪ್ಪೇನೂ ಅಲ್ಲ. ಆದರೆ ನಿಮ್ಮ ಆತ್ಮೀಯರ ಮಾತನ್ನು ನೀವು ಕೇಳ್ಬೋದು, ಅವರ ಸಲಹೆ ಸೂಚನೆಗಳನ್ನು ತಗೋಬೋದು. ಆದರೆ ಅದು ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದ್ದರೆ ಮಾತ್ರ. ನಿಮ್ಮ ಬದುಕಿನ ನಿರ್ಧಾರ ನಿಮ್ಮದೇ ಆಗಿದ್ದರೆ ಉತ್ತಮ. ಮುಂದೆ ಯಾವ ತೊಂದರೆ ಬಂದರೂ, ಯಾವುದೇ ಸವಾಲು ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸುವ ಸಾಮರ್ಥ್ಯ ನಮಗಿರುತ್ತೆ. ಯಾಕಂದರೆ ನಾವೇ ತಗೊಂಡಿರುವಂತಹ ನಿರ್ಧಾರ ಅದಾಗಿರುತ್ತೆ. ಇಲ್ಲ ಅಂತ ಅಂದರೆ ಏನು ಮಾಡಿಬಿಡ್ತೀವಿ, ಅವ್ರು ಹಂಗಂದ್ರು ಅದಕ್ಕೆ ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ. ಇವತ್ತು ನಾವು ವಿದ್ಯಾರ್ಥಿಗಳದ್ದು ನೋಡೋದಾದರೆ, ನನ್ನ ಪೇರೆಂಟ್ಸ್ ಇದನ್ನು ತೊಗೊಂಡೆ, ನನಗೆ ಓದೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಆದೆ, ನನಗೆ ಆಗ್ತಾ ಇಲ್ಲ, ನನಗೆ ಡಿವೋರ್ಸ್ ಬೇಕು ಅಂತಾರೆ. ಸೊ ಸ್ವಂತ ನಿರ್ಧಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸಂಯುಕ್ತ ಕರ್ನಾಟಕದಲ್ಲಿ ಲೇಖನಗಳನ್ನು ಏನು ಬರಿತಾ ಇದ್ದೀನಿ, ಭಾವಾಂತರಂಗ ಅಂತ ಹೇಳಿ ಒಂದು ಕಾನ್ಸೆಪ್ಟ್, ಒಂದು ಕಾಲಮಲ್ಲಿ, ಅಲ್ಲಿ ನಾನು ಇದ್ರ ಬಗ್ಗೆ ಬರೆದಿದ್ದೀನಿ, ಯಾವ್ಯಾವ ವಿಚಾರದಲ್ಲಿ ಯಾರ್ಯಾರ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು ಅಂತ. ಇದು ಕಷ್ಟ ಅನಿಸ್ಬೋದು, ಕೆಲವು ಪೇರೆಂಟ್ಸ್ ನನ್ನ ಬೈಬೋದು, ಏನು ಹೇಳ್ಕೊಡ್ತಾ ಇದ್ದೀರಾ ಅಂತ. ವಾಸ್ತವ ಸತ್ಯ ಅದು. ಬಿಕಾಸ್ ನಮ್ಮ ಜೀವನನ ನಾವೇ ನಡೆಸಬೇಕಾಗಿದೆ. ನಮ್ಮ ಸಾವು ನಾವೇ ಫೇಸ್ ಮಾಡ್ತೀವಿ. ನಾವು ಸಾವಿಗೆ ಹೋದಾಗ ನಮ್ಮ ತಂದೆನೋ, ತಾಯಿನೋ, ಗಂಡನ, ಹೆಂಡ್ತಿನೋ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಏನು ನನ್ನ ಸಮಾಧಿ ಒಳಗಡೆ ಬರೋದಿಲ್ಲ. ಇದು ಸತ್ಯ ಅಲ್ವಾ? ಈ ವಾಸ್ತವ ಸತ್ಯನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಹಾಗಾಗಿ ಜೀವಿಸಬೇಕಾದ್ರೂ ಕೂಡ ನಾವು ಹಾಗೇ ಜೀವಿಸಬೇಕಾಗಿದೆ. ಎಲ್ಲರ ಜೊತೆಗಿರಬೇಕು, ಎಲ್ಲರ ಸೂಚನೆಗಳನ್ನು ತಗೋಬೇಕು. ಹಾಗಂದು ಮಾತ್ರಕ್ಕೆ ಇನ್ನೊಬ್ಬರನ್ನ ಮೆಚ್ಚೋಕ್ಕೋಸ್ಕರ ರಬ್ಬರ್ ಸ್ಟ್ಯಾಂಪ್ ಥರ ಅವ್ರು ಹೇಳಿದ್ದನ್ನು ಒತ್ತು ಬಿಡೋದಲ್ಲ. ಅವ್ರೇನು ಹೇಳ್ತಾರೆ ಅದನ್ನೇ ಮಾಡ್ತೀನಿ ಅಂತ, ಇನ್ನೊಬ್ಬರಿಗೆ ನೋವಾಗಬಾರ್ದು ಅಂತ, ಇನ್ನೊಬ್ಬರ ಕಣ್ಣಲ್ಲಿ ಒಳ್ಳೆಯವರಾಗಬೇಕು ಅಂತ ನಮ್ಮ ಬದುಕಲ್ಲಿ ನಾವು ಒಪ್ಪದೇ ಇರುವಂತಹ ಕೆಲಸಗಳನ್ನು ಮಾಡಬಾರ್ದು. ಲೋ ಸೆಲ್ಫ್ ಎಸ್ಟೀಮ್ ಇರೋರು ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರನ್ನೂ ಮೆಚ್ಚೋದು ಬೇಕಾಗಿಲ್ಲ. ಮೆಚ್ಚಿಸ್ಬೇಕಾ? ಫಸ್ಟು ನಮ್ಮನ್ನು ನಾವು ಮೆಚ್ಚಿಸ್ಕೊಳ್ಳೋಣ. ನಮಗದು ಇಷ್ಟ ಆಯಿತಾ, ಮೆಚ್ಚಿಸೋಣ. ನಮ್ಗೆ ಯಾರಿಗಾರು ಸರ್ಪ್ರೈಸ್ ಕೊಡಬೇಕಾ, ಕೊಡೋಣ. ಇಲ್ಲಿ ಅದೆಲ್ಲ ಹೇಳ್ತಿರೋದು, ನನ್ನ ಜೀವನದ ಕಂಟ್ರೋಲ್ ಬೇರೆಯವ್ರ ಕೈಲಿ ಕೊಡೋದು. ಈಗ ನನ್ನ ಹತ್ರ ಕೌನ್ಸ್ಲಿಂಗ್ ಬಂದವ್ರಿಗೂ, ಯಾರ್ಯಾರೆಲ್ಲ ನನ್ನ ಹತ್ರ ಕೌನ್ಸ್ಲಿಂಗ್ ತೊಗೊಂಡಿದ್ದೀರಾ, ನೀವೇನಾದರೂ ಇವಾಗ ಇದನ್ನು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ನಾನೇನಾದರೂ ನಿಮಗೆ ಹೀಗೆ ಮಾಡಿ ನಾನು ಹೇಳಿದ್ದಷ್ಟೇ ಮಾಡಿ ಅಂತ ಯಾವತ್ತಾದರೂ ಹೇಳಿದ್ದೀನಾ? ನಾನು ಏನು ಹೇಳ್ತೀನಿ, ನಿಮಗಿದು ಓಕೆನಾ? ನೀವು ಇದನ್ನು ಮಾಡಿದ್ರೆ ಏನಾಗುತ್ತೆ, ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಿ, ನಿಮ್ಗೇನು ಅನಿಸುತ್ತೆ ಹೇಳಿ, ನೀವು ಅದನ್ನು ಅನುಭವಿಸಿ, ನಿಮಗೇನು ಸರಿ ಅನಿಸುತ್ತೆ. ಏನಾದರೂ ಪ್ರಶ್ನೆಗಳಿದ್ರೆ ಮತ್ತೆ ಕೇಳಿ, ನೀವು ಸುಮ್ಮನೆ ಒಪ್ಕೋಬೇಡಿ. ನಿಮ್ಗೇನಾದ್ರು ಕ್ಲಾರಿಟಿ ಬೇಕಿದ್ದರೆ ಕೇಳಿ ಅಂತ ಬಿಡಿಸಿ ನಾನು ಮಾತಾಡ್ತೀನಿ. ಯಾಕೆ ಅಂದರೆ, ಸುಮ್ಮನೆ ಒಬ್ರು ಹೇಳೋದನ್ನೇ ಕೇಳ್ಕೊಂಡು ಹೋಗ್ಬಿಟ್ರೆ ಜೀವನ ಪರ್ಯಂತ ನಮಗೆ ಯಾರಾದರೂ ಒಬ್ಬರು ಯಾವಾಗಲೂ ಬೇಕು ಅನಿಸ್ಬಿಡುತ್ತೆ. ಸೊ ನಾವು ಯಾವಾಗ ಹೈ ಸೆಲ್ಫ್ ಎಸ್ಟೀಮ್ನ ಕ್ರಿಯೇಟ್ ಮಾಡ್ತೀವಿ, ಆಗ ನಮ್ಮ ನಿರ್ಧಾರಗಳನ್ನು ನಾವು ಸ್ಟ್ರಾಂಗಾಗಿ ತೊಗೊಳ್ತೀವಿ. ಓಕೆ, ಎಷ್ಟೋ ವಿದ್ಯಾರ್ಥಿಗಳು ಕೂಡ ಇದೇ ಥರ ಲೈಫಲ್ಲಿ ಅವ್ರಿಗೆ ಇಷ್ಟ ಇಲ್ಲದಿರೋ ಫೀಲ್ಡು, ಇಷ್ಟ ಇಲ್ಲದೆ ಇರೋ ಅಂಥ ಸಬ್ಜೆಕ್ಟು, ಇಷ್ಟ ಇಲ್ಲದೆ ಇರೋ ಮದುವೆಗಳು, ಹೀಗೆ ಮಾಡಿಕೊಂಡು ಒಂದು ಬಂಧನದಲ್ಲಿ ಸಿಗಾಕೊಂಡ್ಬಿಟ್ಟು ನಮ್ಮದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಅನ್ನೋ ಫೀಲಿಂಗ್ಸಲ್ಲಿ ಇರ್ತಾರೆ. ಹಾಗಾಗಿ ಸೆಲ್ಫ್ ಎಸ್ಟೀಮ್ ಚೆನ್ನಾಗಿದ್ದರೆ, ಹೈ ಸೆಲ್ಫ್ ಎಸ್ಟೀಮ್ ಇದ್ದರೆ ಈ ಥರ ಯಾವುದೂ ಕೂಡ ಅವರು ಮಾಡ್ಕೊಳ್ಳೋದಿಲ್ಲ.
ಹಾಗಾಗಿ ಇಲ್ಲಿ ಮನೆಯವರು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಇಷ್ಟವಿಲ್ಲದ ಮದುವೆ ಆದವರಲ್ಲಿ ಅನೇಕರು ಸಂಪೂರ್ಣವಾಗಿ ಬದುಕಲು ಸಾಧ್ಯವಾಗದೆ ಕೊರಗ್ತಾ ಇದ್ದಾರೆ. ಸ್ನೇಹಿತರು ಸಂಗಾತಿಯನ್ನು ಹೊಂದಿದ್ದಾರೆ, ತಾನೂ ಕಡಿಮೆ ಇಲ್ಲವೆಂದು ತೋರಿಸಲು ಅನಾವಶ್ಯಕವಾಗಿ ರಿಲೇಷನ್ಶಿಪ್ನಲ್ಲಿ ಬೀಳೋದು, ಆಡಂಬರದಿಂದ ಮದುವೆ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ನನ್ನ ಸ್ಟೇಟಸ್ ಹೇಗಿದೆ ಅಂತ ತೋರ್ಸಕ್ಕೆ ಹೋಗಿ ದೊಡ್ಡ ಮಟ್ಟದ ಸಾಲಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ನಾವು ನೆಮ್ಮದಿಯನ್ನು ಕೆಡಿಸ್ಕೊಂಡು ರಾತ್ರಿ ನಿದ್ದೆನ ನಾವು ಹಾಳು ಮಾಡಿಕೊಂಡು ಪ್ರತಿ ಹೆಜ್ಜೆಯಲ್ಲೂ ಒಂಥರ ಆತಂಕದಲ್ಲಿ ಬದುಕಬೇಕಾಗತ್ತೆ. ಮುಂದೆ ತಮ್ಮನ್ನು ತಾವು ಕಳೆದುಕೊಂಡು ಬರೀ ಬೇರೆಯವ್ರಿಗೋಸ್ಕರನೇ ನಾವು ಬದುಕಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ಹೊಟ್ಟೆ ಒರೆಸ್ಬೇಕು, ಇದುವರೆಗೂ ಇವರೆದುರು ನಾನು ತೋರಿಸ್ಬೇಕು, ಆತನಿಗೆ ಪಾಠ ಕಲಿಸ್ಬೇಕು, ಅವಳಿಗೆ ಅವಮಾನ ಮಾಡಬೇಕು, ಇಂತಹ ದುರ್ಬಲ ಗುರಿಗಳನ್ನು ಇಟ್ಕೊಂಡು ಬದುಕೋಕ್ಕೆ ಹೋದರೆ ಅದರಿಂದ ಸ್ವಂತಕ್ಕೆ ನಷ್ಟ ಆಗುತ್ತೆ, ಯಾವುದೇ ಲಾಭವಿಲ್ಲ. ನೆನಪಿರಲಿ, ಇವೆಲ್ಲ ಮಾಡುವವರು ಕೆಳಮಟ್ಟದ ಸೆಲ್ಫ್ ಎಸ್ಟೀಮ್ ಹೊಂದಿರುವವರು. ಏಕೆಂದರೆ ಅವರಿಗೆ ತಮ್ಮ ಒಳದನಿಯ ಆಲಿಸುವ ಧೈರ್ಯ ಇರೋದಿಲ್ಲ, ತನಗೆ ತಾನು ಮುಖಾಮುಖಿಯಾಗುವ ಒಂದು ಧೈರ್ಯ ಅವ್ರಿಗಿರೋದಿಲ್ಲ. ಹೇಗೋ ಆಯಸ್ಸನ್ನು ಕಳೆದ್ರೆ ಸಾಕು ಅಂತ ಯಾರು ಇನ್ನೊಬ್ಬರನ್ನ ದ್ವೇಷಿಸ್ತಾ ಇರ್ತಾರೆ, ಯಾರು ಇನ್ನೊಬ್ಬರಿಗೆ ಯಾವಾಗಲೂ ಕೆಟ್ಟದನ್ನು ಬಯಸ್ತಾ ಇರ್ತಾರೆ, ಯಾರು ಒಳಗಿಂದ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಇಟ್ಕೊಂಡಿರ್ತಾರೆ, ಅವರೆಲ್ಲರೂ ಕೂಡ ಲೋ ಸೆಲ್ಫ್ ಎಸ್ಟೀಮ್ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಓಕೆ, ಅದಕ್ಕೆ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನಾವು ಮಿರರ್ ಟೆಕ್ನಿಕ್ಸ್ಗಳನ್ನು ಮಾಡಿಸ್ತೀವಿ. ನೀವು ನೋಡಿರ್ಬೋದು, ಸಂದೇಶ ಒಂದು ಹೈಫೈ ಟೆಕ್ನಿಕ್ ಅಂತ ಮಾಡಿಸ್ತಾರೆ. ಸೊ ಅದು ಮಸ್ತಾಗಿ ವರ್ಕ್ ಆಗಿದೆ ತುಂಬ ಜನಕ್ಕೆ. ಹಾಗೆ ನಮ್ಮ ಭಾವನಾತ್ಮಕ ಸಂಪತ್ತು ಲೆವೆಲ್ 1ನಲ್ಲಿ ಫ್ಲೈಟ್ ಮೂಡ್ ಬಗ್ಗೆನೂ ನಾವು ಮಾತಾಡಿದ್ದೀವಿ. ಅಂದರೆ ಹೇಗೆ ನಮ್ಮನ್ನು ನಾವು ಫೇಸ್ ಮಾಡಬೇಕು, ಜಗತ್ತಲ್ಲಿ ನಮ್ಮನ್ನು ನಾವು ಎದುರಿಸೋ ಶಕ್ತಿ ನಮಗೆ ಬಂದುಬಿಟ್ರೆ, ನಮ್ಮನ್ನು ನಾವು ನೇರವಾಗಿ ನಮ್ಮ ತಪ್ಪುಗಳನ್ನು ನಮ್ಮನ್ನು ನಾವು ಕರೆಕ್ಟಾಗಿ ನೋಡ್ಕೊಳ್ಳೋ ಅಂತಹ ಫೇಸ್ ಮಾಡುವಂತಹ ಧೈರ್ಯ ನಮಗೆ ಬಂದುಬಿಟ್ರೆ ಜಗತ್ತಲ್ಲಿ ಯಾರನ್ನಾದರೂ ಎದುರಿಸ್ಬೋದಂತೆ. ಸೊ ಹೈ ಸೆಲ್ಫ್ ಎಸ್ಟೀಮ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನನ್ನ ಲೈಫ್ ಕೂಡ ಹೈ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಸೊ ಲೋ ಫ್ರೀಕ್ವೆನ್ಸಿಯಲ್ಲಿರೋರು ಏನೇನು ಮಾಡ್ಕೊಳ್ತಾರೆ, ಹೇಗೆ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ನೋಡಿದ್ದೀವಿ. ಈಗ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಒಂದು ಸೆಲ್ಫ್ ಎಸ್ಟೀಮ್ ನಿಮ್ಮಲ್ಲಿ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಹೇಗೆ ನಮ್ಮ ಸೆಲ್ಫ್ ಎಸ್ಟೀಮ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ನಾಳಿನ ಎಪಿಸೋಡಿಂದ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.